ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನಿಮ್ಮೆಲ್ಲರ ಸಹಕಾರ ಸಹಯೋಗದಿಂದ ಕಾರ್ಯಕ್ರಮ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದ್ದು, ತಾವೆಲ್ಲರೂ ಸಹ ಕಮೆಂಟ್ ಮುಖಾಂತರವಾಗಿ ಉತ್ತಮವಾದಂಥ ಮೆಸೇಜ್ಗಳನ್ನು ಕಳಿಸ್ತೀರಿ. ಹಾಗಾಗಲಿ ಕೆಲವರು ಫೋನ್ ಮಾಡಿ ಕೆಲವರು ವಿಚಾರಗಳನ್ನು ಮಾತನಾಡ್ತೀರಿ. ಹೆಚ್ಚಿನ ಮಾಹಿತಿಗೆ ನೀವು ಭೇಟಿಯನ್ನೇ ಕೊಡಬೇಕಾಗ್ತದೆ. ಫೋನ್ನಲ್ಲಿ ಎಲ್ಲ ಉತ್ತರಗಳನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಅದು ಅಸಾಧ್ಯವಾಗುತ್ತೆ ಅಂತ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ. ಈಗ ಮಾಸ ಭವಿಷ್ಯದಲ್ಲಿ ಜನವರಿ 2025ನೇ ಇಸ್ವಿಯ ಜನವರಿಯ ಮಾಸ ಭವಿಷ್ಯದಲ್ಲಿ ಸಿಂಹ ರಾಶಿಯಲ್ಲಿ ಇರುವಂತಹ ಯೋಗಗಳು ಏನೇನು ಅಂತ ನಿಮ್ಗೆ ಮೊದಲೇ ಹೇಳ್ಬಿಡ್ತೀನಿ. ಉತ್ತಮವಾದಂತಹ ಆರೋಗ್ಯ ಯೋಗದಿಂದ ಕೂಡಿರ್ತೀನಿ ನೀವು ಸಿಂಹರಾಶಿಯವರು. ಉತ್ತಮವಾದಂಥ ಆರೋಗ್ಯ, ನಿಮಗೆ ಎಷ್ಟೇ ಕಷ್ಟಗಳು, ಎಂತೆಂಥ ಆಪ್ರೇಷನ್ಸ್ಗಳು, ಎಂಥ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸಗಳಾಗಿದ್ದರೂ ಸಹ ಅದನ್ನು ಮೀರಿ ಅದನ್ನು ದಾಟಿ ನಿಮ್ಮ ಆರೋಗ್ಯ ಉತ್ತಮವಾದಂಥ ಆರೋಗ್ಯಕರವಾದಂತಹ ವಾತಾವರಣ ಸಿಂಹರಾಶಿಯವರೆಗೆ ಇರುತ್ತೆ. ಸಿಂಹರಾಶಿಯವರೆಗೆ ಜೊತೆಯಲ್ಲಿ ಸಿಂಹರಾಶಿಯವರೆಗೆ ಶನಿಯ ದೃಷ್ಟಿ ಸಾಧಾರಣವಾಗಿ ಇರುತ್ತೆ. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲವೂ ಉತ್ತಮವಾದಂಥ ಫಲದಿಂದಲೇ ಕೂಡಿರುತ್ತೆ. ಸಿಂಹರಾಶಿಯವರು ಒಂದು ನೆಗೆಟಿವ್ಸ್ ಪ್ರಾಬ್ಲಮ್ ಏನೆಂದರೆ ಅತಿಯಾದಂತಹ ಗೊಂದಲಗಳು, ಅತಿಯಾದಂತಹ ವಾಗ್ವಾದಗಳಿಗಿಳಿತೀರಿ. ತಂದೆಯ ಜೊತೆಯಲ್ಲಿ ಸ್ವಲ್ಪ ಮಾತುಕತೆಗಳನ್ನು ಮಾಡ್ಕೊಳ್ತೀರಿ. ಅವರಿಗೆ ಬೆಲೆಯನ್ನು ಕೊಡದ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತೀರಿ. ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಸಿಂಹರಾಶಿಯವರು ತಂದೆಯ ದುಡಿಮೆ, ತಂದೆಯ ಶ್ರಮ, ತಂದೆಯ ಸಂಪಾದನೆ, ತಂದೆಯ ಎಲ್ಲವೂ ಪ್ರೀತಿ ವಿಶ್ವಾಸ ಎಲ್ಲವೂ ಇರುತ್ತೆ. ಆದರೆ ಕ್ಷಣದಲ್ಲಿ ಯಾವುದೋ ಕೋಪಗಳಿಂದ ಅವ್ರ ಜೊತೆ ವಾಗ್ವಾದಗಳು, ಗಲಾಟೆಗಳು, ಗೊಂದಲಗಳನ್ನು ಮಾಡ್ಕೊಂಡಿರ್ತೀರಿ. ಅದರಿಂದ ನಷ್ಟ ನಿಮಗೆ ಹೊರತು ಅವರಿಗಲ್ಲ. ಆದ್ದರಿಂದ ಒಳ್ಳೆ ಉತ್ತಮವಾದಂಥ ಆರೋಗ್ಯ, ಚೇತರಿಕೆ, ವ್ಯವಹಾರದಲ್ಲಿ ಪ್ರಗತಿ ಎಲ್ಲವೂ ಸಹ ಸಿಗ್ತಿರ್ಬೇಕಾದ್ರೆ ಸಣ್ಣ ಪುಟ್ಟ ಕುಟುಂಬದಲ್ಲಿ ಕಲಹ, ಕುಟುಂಬದಲ್ಲಿ ಅಶಾಂತಿ, ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇಲ್ಲದಂತಹ ವಾತಾವರಣ, ಇದೆಲ್ಲವೂ ಸಹ ನೀವು ಮೈಗೂಡಿಸ್ಕೊಂಡು ಹೋಗ್ತಿರ್ತೀರಿ. ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ನಿಮ್ಮ ತಂದೆಯನ್ನು ಈಗ ಒಲಿಸಿ ಅವರು ಏನೇ ಕಷ್ಟ ಒಂದು ಬೈದರು, ಒಂದು ಮಾತು ಹೊಡೆದ್ರೂ ಸಹಿತ ನೀವು ಅದನ್ನು ಸಹಿಸ್ಕೊಂಡು ಅವ್ರು ಮಾಡ್ತಿರೋದು ನಮ್ಮೊಳ್ಳೆದಕ್ಕೆ ಅಂತ ನೀವು ಅರ್ಥೈಸ್ಕೊಂಡು ನೀವು ಇದನ್ನು ದಾಟಿ ಬಂದರೆ 2025ನೆಯ ಯುಗಾದಿ ಹಬ್ಬದ ಆದ ನಂತರದಲ್ಲಿ ನಿಮಗೆ ಉತ್ತಮವಾದಂತಹ ಯೋಗ ಫಲ, ಅದೇ ಪಿತೃ ನಿಮಗೋಸ್ಕರವಾಗಿ ಕೂಡಿಟ್ಟಂತಹ ಹಣ, ಕೂಡಿಟ್ಟಂತಹ ಆಸ್ತಿ, ಆಮೇಲೆ ಅವೆಲ್ಲವೂ ಸಹ ನಿಮಗೆ ಧಾರೆ ಎರೆದು ಕೊಡ್ತಾರೆ. ಅವರ ಯೋಗ್ಯತೆ ಏನು, ಅವರ ವ್ಯಕ್ತಿತ್ವವೇನು ಅಂತ ಎಲ್ಲವೂ ಸಹ ನಿಮಗೆ ಗೋಚರವಾಗುತ್ತೆ. ಆವಾಗ ಪಶ್ಚಾತ್ತಾಪ ಪಡ್ತೀರಿ, ನಾನು ಅವತ್ತು ಅವಮಾನ ಮಾಡಿದೆ, ಅವ್ರಿಗೆ ಹಿಂಗೆ ಅನ್ಬಾರ್ದಾಗಿತ್ತು, ಅವ್ರನ್ನ ಇವತ್ತು ಕಳ್ಕೊಂಡ್ಬಿಟ್ಟೆ. ಈ ರೀತಿಯಾದಂತಹ ವಾತಾವರಣಗಳು ಮುಂದಿನ ದಿನಗಳಲ್ಲಿ ಬಂದರೆ ನೀವು ನಿಮ್ಮ ಜೀವನ ಅಂತ್ಯದವರೆಗೂ ಸಹ ಆಲೋಚನೆ, ಆ ಯೋಚನೆ, ಆ ಕೆಟ್ಟ ವಿಚಾರಗಳು ನಿಮ್ಮನ್ನು ಕೊರಲಿಕ್ಕೆ ಆರಂಭವನ್ನು ಮಾಡುತ್ತೆ. ಆದ್ದರಿಂದ ತಂದೆ ತಾಯಿಗಳಿಗೆ ಯಾವುದೇ ನೋವಿಲ್ಲದ ರೀತಿಯಲ್ಲಿ ವರ್ತನೆ ಮಾಡಿಕೊಂಡು ನೀವು ಈ ಒಂದು 2-3 ತಿಂಗಳು ನಡೆಸ್ಕೊಂಡು ಹೋದರೆ ಯುಗಾದಿ ಹಬ್ಬದ ಆದ ನಂತರದಲ್ಲಿ ಇಡೀ 12 ರಾಶಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡಿತೀರಿ. ನೀವು ಉತ್ತಮವಾದಂಥ ದ್ವಿತೀಯ ಸ್ಥಾನದಲ್ಲಿರುವಂಥ ರಾಶಿ ಯಾವುದು ಅಂತ ಅಂದರೆ ಅದು ಸಿಂಹ ರಾಶಿ. ಮೊದಲನೆಯ ಸ್ಥಾನವನ್ನು ವೃಷಭ ರಾಶಿ ಪಡ್ಕೊಂಡಿದ್ರೆ, ದ್ವಿತೀಯ ಸ್ಥಾನವನ್ನು ಉತ್ತಮವಾದಂಥ ವರ್ಷವಾಗಿರುವಂಥ ರಾಶಿ ಯಾವುದಾದ್ರೂ ಇದ್ದರೆ 2ನೇ ಸ್ಥಾನವನ್ನು ಪಡೆಯುತ್ತೆ ಸಿಂಹ ರಾಶಿ. ಸಿಂಹ ರಾಶಿಗೆ ಅಂಥ ಯೋಗದಿಂದ ಕೂಡಿರುವಂಥದ್ದು ಯುಗಾದಿ ಹಬ್ಬ ಆದ ನಂತರದಲ್ಲಿ. ಅದಕ್ಕೋಸ್ಕರವಾಗಿ ಈ ದಿನವನ್ನು ನಾವು ಉತ್ತಮ ವರ್ಷವಾಗಿ, ಉತ್ತಮ ಮಾಸವಾಗಿ, ಉತ್ತಮ ದಿನವಾಗಿ ನಾವು ಅದನ್ನು ಇಟ್ಕೊಳ್ಬೇಕಾಗ್ತದೆ. ಇದಕ್ಕೆ ಅವಮಾನ, ಇದಕ್ಕೆ ಸಮಸ್ಯೆ, ಇದಕ್ಕೆ ಸಂಕಷ್ಟವನ್ನು ಕೊಟ್ಟರೆ ಅದು ಮುಂದಿನ ದಿನಗಳಲ್ಲಿ ಅದರ ಕೆಲಸವನ್ನು ನಾವು ಒಳ್ಳೆ ಯೋಗಗಳು ಬಂದರೂ ಸಹ ಆ ಯೋಗವನ್ನು ನಾವು ಕಳ್ಕೊಂಡು ಎಲ್ಲವೂ ಸಹ ಸಮಸ್ಯೆಗಳಿಗೆ ಗುರಿಯಾಗುವಂಥ ವಾತಾವರಣಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ. ಆದ್ದರಿಂದ ಆಲೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ಎಂಥ ತಂದೆ ಕುಟುಂಬದಲ್ಲಿ ಬರುವಂಥ ಸಮಸ್ಯೆಗಳನ್ನು ಸಮಸ್ಯೆ ಅಂತ ನಾವು ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಇಲ್ಲಿ ಬಂತು, ಇಲ್ಲಿ ಹೋಯ್ತು, ಎಲ್ಲರ ಮಲ್ಲೂ ಬರುತ್ತೆ. ಅದನ್ನು ತಾರಕಕ್ಕೆ ಎತ್ಕೊಂಡು ಹೋಗೋದು, ಅದಕ್ಕೆ ಗೊಂದಲ, ಯಾವುದೂ ಸಹ ಇನ್ನೊಬ್ಬರಿಗೆ ಬಾಯಿಗೆ ಆಹಾರ, ಅದನ್ನಂತೂ ಮಾಡಬಾರ್ದು ಅಂತ ನಾನು ಮತ್ತೆ ಕಿವಿ ಮಾತನ್ನು ಹೇಳ್ತೇನೆ. ನಿಮಗೆಲ್ಲರೂ ಸಹ ಒಳ್ಳೆಯದಾಗಲಿ. ಮತ್ತೆ ದಿನಗಳಲ್ಲಿ ನಾನು ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡಿ ಹೇಳ್ತೇನೆ, ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದಂಥ ಭವಿಷ್ಯ ನಿಮಗೋಸ್ಕರವಾಗಿ ಕಾಯ್ತಿರ್ತದೆ. ಆ ಭವಿಷ್ಯಕ್ಕೋಸ್ಕರವಾಗಿ ಈ ದಿನವನ್ನು ನೀವು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ. ಭಗವಂತ ನಿಮಗೆ ಒಳಿತನ್ನು ಮಾಡಲಿ.